नारायणं निखिलपूर्णगुणैकदेहं निर्दोषमप्यदमप्यखिलैः अस्योद्भवादिदमशेषविशेषतोऽपि वन्द्यं सदा प्रियतमं नमसन्नमामि। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून् नम। तपस्वाध्यायशुश्रूषा कृष्णपूजा रतं मुनिं विश्वेशम् इष्टदं वन्दे परिव्राट् श्रीगुरुभ्यो नमः। हरि ओम्। 12ನೇ ಅಧ್ಯಾಯ 3ನೇ ಶ್ಲೋಕ. ಯೇ ತ್ವಕ್ಷರಮನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮಚಿಂತ್ಯಂ ಚ ಕೂಟಸ್ಥಮಚಲಂ ಧ್ರುವಂ. ಅನೇಕ ಪ್ರಶ್ನೆ ಬಂದಿತ್ತು ಹಿಂದೆ. ಪರಮಾತ್ಮನೂ ದೇಹರಹಿತ, ದೇಹ ನಾಶರಹಿತ. ಲಕ್ಷ್ಮೀದೇವಿಯ ದೇಹವೂ ಕೂಡ ನಾಶರಹಿತವಾದದ್ದು. ಆದ್ದರಿಂದ ಇಂತಹ ನಾಶರಹಿತರಾದ ಪರಮಾತ್ಮನನ್ನ ಭಜಿಸುವುದರಿಂದ ಹೇಗೆ ಮುಕ್ತಿ ಸಿಗುತ್ತೋ ಹಾಗೆ ದೇಹನಾಶರಹಿತಳಾದ ಲಕ್ಷ್ಮಿಯನ್ನ ಭಜಿಸುವುದರಿಂದಲೂ ಕೂಡ ಮುಕ್ತಿ ಸಿಗಬಹುದೇ ಅಂತ ಹೇಳಿದಾಗ, ಇಲ್ಲ, ನನ್ನನ್ನ ಭಜಿಸಿದವರಿಗೆ ಮಾತ್ರ ಮುಕ್ತಿ ಎಂಬುದಾಗಿ ಕೃಷ್ಣ ಹೇಳ್ತಾ ಬಂದ. ಇಲ್ಲೂ ಕೂಡ ಅದೇ ಹೇಳ್ತಾ ಇದ್ದಾನೆ. ಯಾರು ಇಂತಹ ಹಿಂದೆ ಹೇಳಿದ್ದಾನೆ ಅಂತಹ ಲಕ್ಷ್ಮಿ ಪ್ರಕೃತಿ ತತ್ವಕ್ಕೆ ಅಭಿಮಾನಿಯಾದ, ದೇಹನಾಶರಹಿತಳಾದ, ಬುದ್ಧಿಗೆ ಸಿಲುಕದ ಅಂದ್ರೆ ಬುದ್ಧಿಗೆ ವಿಷಯವಾಗದ, ಅತ್ಯಂತ ಸೂಕ್ಷ್ಮಳಾದ, ಸರ್ವತ್ರ ವ್ಯಾಪ್ತಳಾದ. ನೋಡಿ, ಎಲ್ಲವೂ ಪರಮಾತ್ಮನ ಕ್ವಾಲಿಟಿಗಳೇ, ಇಲ್ಲ ಅಂತ ಹೇಳ್ತಿಲ್ಲ. ಪರಮಾತ್ಮನಲ್ಲಿರುವಂತಹ ಕ್ವಾಲಿಟಿಗಳು ಇದೆ, ಆದರೆ ಪರಮಾತ್ಮನಲ್ಲಿ ಇರುವಂತಹ ಇದೇ ಗುಣಗಳು ಲಕ್ಷ್ಮಿಯಲ್ಲೂ ಇವೆ. ಆದರೆ ಇದೇ ಗುಣಗಳ ಕ್ವಾಂಟಿಟಿ ಇವಳಲ್ಲಿ ಇಲ್ಲ. ಪರಮಾತ್ಮನಲ್ಲಿ ಇವೇ ಗುಣಗಳು ಇವೆ, ಅವನಲ್ಲಿ ಇರುವಂತಹ ಈ ಒಂದು ಕ್ವಾಲಿಟಿಗಳ ಕ್ವಾಂಟಿಟಿ ಪರಮಾತ್ಮನಲ್ಲಿ ಜಾಸ್ತಿ ಇದೆ. ಲಕ್ಷ್ಮಿಯಲ್ಲಿ ಅದೇ ಗುಣಗಳಿದೆ, ಆದರೆ ಕ್ವಾಂಟಿಟಿ ಕಡಿಮೆ ಇದೆ. ಆದರೂ ಪರಮಾತ್ಮನಲ್ಲಿ ಇರುವಂತಹ ಆ ಗುಣಗಳು ಸ್ವತಂತ್ರ, ಅವನ ಅಧೀನ. ಆದರೆ ಲಕ್ಷ್ಮಿಯಲ್ಲಿರುವಂತಹ ಈ ಗುಣಗಳು, ಆ ಗುಣಗಳ ಕ್ವಾಂಟಿಟಿ ಎಲ್ಲವೂ ಕೂಡ, ಆ ಲಕ್ಷ್ಮಿ ಎಲ್ಲವೂ ಕೂಡ ಪರಮಾತ್ಮನ ಅಧೀನ. ಇಷ್ಟೇ ವ್ಯತ್ಯಾಸ. ಆದ್ದರಿಂದ ಅಂತಹ ಅಕ್ಷರಂ ಅನಿರ್ದೇಶ್ಯಂ ಅವ್ಯಕ್ತಂ ಸರ್ವತ್ರಗಂ ಅಚಿಂತ್ಯಂ, ಅಂತಹ ಲಕ್ಷ್ಮೀದೇವಿಯನ್ನ ಯಾರು ಉಪಾಸನೆ ಮಾಡ್ತಾರೋ ಅವರು ನನ್ನನ್ನೇ ಪಡಿತಾರೆ. ಹಾಗಾದ್ರೆ ಲಕ್ಷ್ಮೀದೇವಿಯನ್ನು ಉಪಾಸನೆ ಯಾಕೆ ಮಾಡಬೇಕು? ಮಾಡಿ, ಅವಳೇ ಸರ್ವೋತ್ತಮಳು ಅಂತ ಉಪಾಸನೆ ಮಾಡುವ ಅವಶ್ಯಕತೆ ಇಲ್ಲ. ಪರಮಾತ್ಮನ ಮನದರಸಿ ಎಂಬುದಾಗಿ ಉಪಾಸನೆ ಮಾಡಿ, ಪರಮಾತ್ಮನೂ ಪ್ರೀತನಾಗ್ತಾನೆ. ಲಕ್ಷ್ಮೀರಮಣ, ಲಕ್ಷ್ಮೀ ವೆಂಕಟೇಶ, ಲಕ್ಷ್ಮೀನಾರಾಯಣ, ರಮಾರಮಣ, ಎಲ್ಲದಕ್ಕೂ ಕೂಡ ಲಕ್ಷ್ಮೀ ಹೆಸರು ಮೊದಲಿಗೆ ಹೇಳಲೇಬೇಕು.
ಅಂದ್ರನೇ ಪರಮಾತ್ಮ ಪ್ರೀತನಾಗೋದು. ಅದರಿಂದ ಯಾರು ಅಂತಹ ಈ ಎಲ್ಲ ಕ್ವಾಲಿಟಿ ಇರುವಂತಹ ಲಕ್ಷ್ಮಿ ಉಪಾಸನೆ ಮಾಡ್ತಾರೋ ಅಂತಹವರೂ ಕೂಡ ನನ್ನನ್ನೇ ಪಡಿತಾರೆ. ಈ ಒಂದು ನನ್ನನ್ನೇ ಹೊಂದುತ್ತಾರೆ ಎನ್ನುವಂಥದ್ದು ಈ ಶ್ಲೋಕದಲ್ಲಿ ಇಲ್ಲ, ಅದು ಮುಂದಿನ ಶ್ಲೋಕದಲ್ಲಿ ಇದೆ. ಈ ಎರಡೂ ಶ್ಲೋಕ ಒಟ್ಟಿಗೆ ಅನ್ವಯ ಮಾಡ್ಕೊಳ್ಬೇಕು. ಸದ್ಯಕ್ಕೆ ಈ ಒಂದು ಶ್ಲೋಕದ ಅರ್ಥವನ್ನು ಬರ್ಕೊಳ್ಳಿ. ಏತು ಯಾರು, ಏತು ಯಾರು, ಅಕ್ಷರಂ ದೇಹನಾಶರಹಿತಳಾದ, ದೇಹನಾಶರಹಿತಳಾದ, ಅನಿರ್ದೇಶ್ಯಂ ಬುದ್ಧಿಗೆ ನಿಲುಕದ, ಅನಿರ್ದೇಶ್ಯಂ ಬುದ್ಧಿಗೆ ನಿಲುಕದ, ಅವ್ಯಕ್ತಂ ಸೂಕ್ಷ್ಮಳಾದ, ಅವ್ಯಕ್ತಂ ಸೂಕ್ಷ್ಮಳಾದ, ಸರ್ವತ್ರಗಂ ಎಲ್ಲೆಡೆ ಇರುವ, ಎಲ್ಲೆಡೆ ಇರುವ, ಅಚಿಂತ್ಯಂ ಅಚಿಂತ್ಯಳಾದ, ಕೂಟಸ್ಥಂ ಕೂಟಸ್ಥಂ ಅವ್ಯಾಕೃತಾಕಾಶ ಅಭಿಮಾನಿಯಾದ, ಕೂಟಸ್ಥಂ ಅವ್ಯಾಕೃತಾಕಾಶಾಭಿಮಾನಿನಿಯಾದ, ಅಚಲಂ ಅಚಲಳಾದ, ಅಚಲಂ ಅಚಲಳಾದ, ಧ್ರುವಂ ನಿರ್ವಿಕಾರಳಾದ, ಧ್ರುವಂ ನಿರ್ವಿಕಾರಳಾದ, ಲಕ್ಷ್ಮೀದೇವಿಯನ್ನು, ನಿರ್ವಿಕಾರಳಾದ ಲಕ್ಷ್ಮೀದೇವಿಯನ್ನು ಉಪಾಸತೆ ಉಪಾಸಿಸುವರೋ, ಉಪಾಸತೆ ಉಪಾಸಿಸುವರೋ, ಈ ಒಂದು ಶ್ಲೋಕದಲ್ಲಿ ಇಷ್ಟೇ ಅರ್ಥ. ಅವರು ನನ್ನನ್ನೇ ಹೊಂದುತ್ತಾರೆ ಎನ್ನುವಂಥದ್ದು ಮುಂದಿನ ಶ್ಲೋಕದಲ್ಲಿ ಇದೆ. ಇದರಲ್ಲಿ ಪ್ರಶ್ನೆ ಇದ್ರೆ ಕೇಳಿ. ಆಚಾರ್ಯರೇ, ಏನು? ಈಗ ದೇಶತಃ ಕಾಲತಃ ಗುಣತಃ, ಗುಣತಃ ಅವಳು ಸಮ ಅಲ್ಲ, ಹೌದು. ನೀವ್ ಹೇಳಿದ್ದು. ಹಾಗೆ ರೂಪ ಗುಣ ಕ್ರಿಯೆ ತಗೊಂಡಾಗ ಭಗವಂತ ಒಬ್ನೇ ಅಲ್ವಾ ಕ್ರಿಯೆಗಳನ್ನ ನಡೆಸೋದು, ಜಗದ್ ವ್ಯಾಪಾರ ಅಂತ. ಹೌದು ಅಲ್ಲಿ ಹೌದು ಹೌದು. ಲಕ್ಷ್ಮೀ ಬರತ್ತಾ ಇಲ್ವಾ? ಅವಶ್ಯವಾಗಿ ಬರುತ್ತೆ. ಅಂದ್ರೆ ಬರುತ್ತೆ. ಲಕ್ಷ್ಮಿಯಲ್ಲಿ ನಿಂತು ಪರಮಾತ್ಮ ನಡೆಸೋದು. ಹ್ಮ್ ನೋಡಿ, ಮೂಲ ಪ್ರಕೃತಿಗೆ ಅಭಿಮಾನಿಯಾದವಳು ಲಕ್ಷ್ಮೀ ದೇವಿ. ಹ್ಮ್ ಹೌದಾ? ಆ ಒಂದು ಪ್ರಕೃತಿಯಿಂದಲೇನೆ ಎಲ್ಲವೂ ಹುಟ್ಟಿದ್ದು. ಪಂಚಭೂತಗಳು, ಪಂಚತತ್ವಗಳು, ಪಂಚತನ್ಮಾತ್ರೆಗಳು, 3 ಗುಣ, ಸತ್ವರಜಸ್ತಮೋ ಗುಣಗಳು ಅಂತಂದ್ರೆ ಎಲ್ಲದರಲ್ಲೂ ಲಕ್ಷ್ಮಿ ಇದ್ದಾಳೆ ಅಂತ ಅರ್ಥ. ಆ ಮೂಲ ಅದೇ ಪ್ರಕೃತಿಗೆ ಎಲ್ಲ ಅಭಿಮಾನಿಯಾದ ಲಕ್ಷ್ಮಿ ಅಂತಂದ ಮೇಲೆ, ಅದರಿಂದೇ ಎಲ್ಲವೂ ಹುಟ್ಟಿದ್ದು ಅಂದ ಮೇಲೆ ಎಲ್ಲದರಲ್ಲೂ ಲಕ್ಷ್ಮಿ ಒಂದು ಸೂಕ್ಷ್ಮ ರೂಪದಿಂದ ಇದ್ದಾಳೆ. ಹ್ಮ್ ಹೌದಾ? ಹ್ಮ್ ಆದ್ದರಿಂದ ಪರಮಾತ್ಮನೇ ಶ್ರೇಷ್ಠ. ಆ ಲಕ್ಷ್ಮಿಯಲ್ಲೂ ನಿಂತು ಪರಮಾತ್ಮ ಮಾಡಿಸ್ತಾನೆ. ಹ್ಮ್ ಅಂದ್ರೆ ಪರಮಾತ್ಮ ಒಬ್ನೇ ಸರ್ವ ಸ್ವತಂತ್ರ. ಹೌದು ಹೌದು ಹೌದು. ಅವನು ಲಕ್ಷ್ಮಿಯಲ್ಲಿ ನಿಂತು ಮಾಡಿಸ್ತಾನೆ ಜಗದ್ ಮಾಡಿಸ್ತಾನೆ. ಕ್ರಿಯೆಗಳನ್ನೆಲ್ಲ. ಹೌದು ಹ ಹೌದು. ಅಲ್ಲಿಗೆ ಗುಣತಃ ಮಾತ್ರ ಅವರಿಬ್ಬರಲ್ಲಿ ವ್ಯತ್ಯಾಸ.
ಅಲ್ಲ, ಎಲ್ಲ ರೀತಿಯಿಂದಲೂ ವ್ಯತ್ಯಾಸ ಇದೆ. ಕ್ರಿಯತಃನೂ ಇದೆಯಲ್ಲ. ನಾನು ಆತಲ್ಲ ಕೇಳಿದ್ದು. ಅವಾಗ ಹಾ ಇವಾಗ ದೇಶತಃ ಕಾಲತಃ ಗುಣತಃ ಅಂತ ತಗೊಂಡಾಗ, ಹಾ ದೇಶತಃ ಕಾಲತಃ ಅವನ ಜೊತೆಲೇ ಇರ್ತಾಳೆ ಲಕ್ಷ್ಮೀ ಹೌದು ದೇವಿ. ಹೌದು ಆದ್ರೆ ಹೌದು ಗುಣತಃ ಹೌದು. ತಗೊಂಡಾಗ ಅವಳಿಗಿಂತ ಹಾ ಅವನು ಬಹಳ ಇದು. ಹಾಗೆ ಹಾಗೆ, ಸರಿ ಸರಿ, ಹೌದು 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 ಹೌದು. ಹಾಗೆ ಕ್ರಿಯೆ ತಗೊಂಡಾಗ ಹಾ ಅವನೇ ಮಾಡೋದು, ಆದ್ರೆ ಅವಳಲ್ಲಿ ನಿಂತು ಮಾಡಿಸ್ತಾನೆ. ಹೌದು ಹೌದು. ಹ್ಮ್. ಉಂಟಲ್ವಾ ಲಕ್ಷ್ಮೀ ನಾರಾಯಣ ಕೃಷ್ಣಾರ್ಪಣ ಕೊಡುವಾಗ ಹೌದು ಹೌದು. ಲಕ್ಷ್ಮೀ ಕೊನೆಗೆ ಅವ್ರು ಹೇಳೋದು ನಾರಾಯಣ ಅದೇ, ಸಹಿತ. ಹಾ, ಲಕ್ಷ್ಮೀನಾರಾಯಣ ಪ್ರೇರಣೆಯ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ, ಕರೆಕ್ಟ್. ಅದನ್ನೇ ಹೇಳೋದು. ಅದೇ ಎಲ್ಲಾ ಕಡೆ ಇರ್ತಾಳ ಅವಳು ಪರಮಾತ್ಮನ ಹೌದು ಜೊತೆ ಹೌದು ಕಾಲತಃ ದೇಶತಃ. ಹೌದು. ಹ್ಮ್. ನಾರಾಯಣನ ಸಹಭಾಗಿ. ಹೌದು. ಅದಕ್ಕೆ ನೋಡಿ, ಯಾರೇ ಆಗ್ಲಿ, ನಮ್ಮ ಟೀಕಾಕೃತ್ಪಾದರು ಅಷ್ಟೇ, ಸುಧಾಕ್ಕೆ ಮಂಗಳಾಚರಣೆಯನ್ನ ಮಾಡಬೇಕಾದ್ರೆ ಶ್ರೀಯಃಪತ್ತೇ ಅನೇಕ ಹೆಸರಿವೆ ಪರಮಾತ್ಮನಿಗೆ. ಪರಮಾತ್ಮನಿಗೆ ಅನೇಕ ಹೆಸರಿವೆ. ಜನಾರ್ದನ, ನಾರಾಯಣ, ವಾಸುದೇವ, ಸಂಕರ್ಷಣ, ಯಾವುದಾದ್ರೂ ಹೆಸರು ತಗೊಳ್ಬೋದಿತ್ತು. ಶ್ರಿಯಃಪತ್ತೇ ನಿತ್ಯಾಗಣಿತ ಗುಣಮಾಣಿಕ್ಯ ವಿಷದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೇ ನಮೋ ಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ. ಶ್ರಿಯಃಪತ್ತೇ, ಶ್ರಿಯಃಪತಿಗೆ ನಮಸ್ಕಾರ, ಶ್ರೀಪತಿಗೆ ನಮಸ್ಕಾರ, ಲಕ್ಷ್ಮೀ ಗಂಡನಿಗೆ ನಮಸ್ಕಾರ ಅಂತಾನೆ ಹೇಳ್ತಾರೆ. ಅವಳು ಪ್ರೀತಳಾಗ್ತಾಳೆ. ಬರೀ ಲಕ್ಷ್ಮೀ ಹೆಸರನ್ನು ತಗೊಂಡ್ರೂ ಸಾಲೋದಿಲ್ಲ. ಯಾಕೆ? ವಿಷ್ಣುನ ಸಹಿತಾಧ್ಯಾತ ಸಾಪಿ ವೃಷ್ಟಿಂ ಪರಾವ್ರಜೇತ್. ವಿಷ್ಣುವಿನ ಹೆಸರನ್ನ ತೆಗೆದುಕೊಳ್ಳಬೇಕು. ವಿಷ್ಣುವಿನ ಹೆಸರನ್ನ ನಂತರ ತೆಗೆದುಕೊಂಡು ಮೊದಲಿಗೆ ಲಕ್ಷ್ಮೀ ಹೆಸರನ್ನು ತೆಗೆದುಕೊಂಡ್ರೆ, ಅರ್ಥಾತ್ ಲಕ್ಷ್ಮೀನಾರಾಯಣ, ಲಕ್ಷ್ಮೀ ರಮಣ, ಲಕ್ಷ್ಮೀ ವೆಂಕಟೇಶ, ಈ ರೀತಿ ಹೆಸರನ್ನ ತೆಗೆದುಕೊಂಡು ನಾವು ಲಕ್ಷ್ಮಿಯನ್ನು ಸ್ಮರಣೆ ಮಾಡಿದಾಗ ಅಂಥವರು ಮುಕ್ತಿಯನ್ನು ಹೊಂದುತ್ತಾರೆ. ಸಾಪಿ ವೃಷ್ಟಿಂ ಪರಾವ್ರಜೇತ್. ಹಾಗೆ ಅದೇ ಅದರಿಂದ ಅದೇ ಹೇಳ್ತಿರೋದಲ್ವಾ ಈ ಪದ್ಯದಲ್ಲಿ, ಈ ಶ್ಲೋಕದಲ್ಲಿ. ಹೌದು 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 ಹೌದು. ಸರಿ, ಮುಂದೆ ಹೋಗೋಣ. ಸನ್ನಿಯಮ್ಮೇಂದ್ರಿಯ ಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತಹಿತೇ ರತಾಃ. ಎಲ್ಲ ನಮ್ಮ ಇಂದ್ರಿಯ ಗ್ರಾಮ ನೋಡಿ. ಗ್ರಾಮ ಅಂತ ಯಾವ್ದಕ್ ಕರೀತಾರೆ? ಸಮೂಹಗಳನ್ನ. ಯಾವುದರ ಸಮೂಹ? ಯಾವ್ದಾದ್ರೂ ಒಂದು ಸಮೂಹ ಇರಲಿ, ಅದಕ್ಕೆ ಗ್ರಾಮ ಅಂತ ಹೆಸರು. ನಿಜವಾಗ್ಲು ನಾವು ಒಂದು ಹಳ್ಳಿಯ ಗ್ರಾಮ ಅಂತ ಅಷ್ಟೇ ಗೊತ್ತು ನಮಗೆ. ನೋಡಿ, ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ, ಇಂದ್ರಿಯ ಗ್ರಾಮಂ ಸನ್ನಿಯಮ್ಯ. ಇಂದ್ರಿಯ ಗ್ರಾಮ ಅಂದ್ರೆ ಎಲ್ಲಾ ಇಂದ್ರಿಯಗಳು ಅಂತ ಅರ್ಥ. ಇಂದ್ರಿಯಗಳ ಸಮೂಹ, ಕಣ್ಣು, ಮೂಗು, ಬಾಯಿ, ಕಿವಿ, ತ್ವಕ್, ಎಲ್ಲವೂ ಕೂಡ. ಈ ಎಲ್ಲಾ ಇಂದ್ರಿಯಗಳನ್ನ ನಮ್ಮ ಹಿಡಿತದಲ್ಲಿ ಇಟ್ಟುಕೊಂಡು ಸರ್ವತ್ರ ಸರ್ವತ್ರ ವ್ಯಾಪ್ತನಾಗಿರುವಂತಹ ಪರಮಾತ್ಮನ ರೂಪವನ್ನ ಒಂದೇ ಅಂತ ನಾವು ಚಿಂತನೆ ಮಾಡಬೇಕು. ಯಾವುದೂ ಅಪರಿಪೂರ್ಣ ಅಲ್ಲ. ಎಲ್ಲ ಜೀವಿಗಳಲ್ಲಿರುವಂತಹ ಪರಮಾತ್ಮನ ರೂಪ, ಎಲ್ಲ ಜಡವಸ್ತುವಿನಲ್ಲಿ ಇರುವಂತಹ ಪರಮಾತ್ಮನ ರೂಪ, ಯಾವುದಕ್ಕೂ ಭೇದ ಇಲ್ಲ, ಅಭೇದ. ಹೇಗೆ ಮೂಲ ರೂಪವು ಅನಂತ ಗುಣಗಳಿಂದ ಪರಿಪೂರ್ಣವಾಗಿದೆಯೋ, ಅದೇ ರೀತಿ ಇನ್ನುಳಿದ ಎಲ್ಲಾ ವಸ್ತುವಿನಲ್ಲಿರುವಂತಹ ಪರಮಾತ್ಮನ ರೂಪಗಳು ಕೂಡ ಅದೇ ರೀತಿಯಾಗಿ ಪರಿಪೂರ್ಣವಾಗಿವೆ.
ಎಂಬುದಾಗಿ ಸಮಬುದ್ಧಿಯನ್ನ ಕಾಣಬೇಕು. ಸರ್ವಭೂತ ಹಿತೇರತಾಹ, ಎಲ್ಲ ಜೀವಿಗಳಲ್ಲೂ ಕೂಡ ಹಿತವನ್ನ ಬಯಸಬೇಕು. ನನಗೊಬ್ಬನಿಗೇ ಹಿತ ಆಗಬೇಕು ಅಂತಲ್ಲ, ಎಲ್ಲ ಜೀವಿಗಳಲ್ಲೂ ಕೂಡ ಹಿತವನ್ನ ಬಯಸಬೇಕು. ಇನ್ನು ಈ ಒಂದು ವಿಷಯ ಯಾವ ಧರ್ಮ ಹೇಳಿಕ್ಕೆ ಸಾಧ್ಯ ಹೇಳಿ? ಎಷ್ಟು ಅದ್ಭುತ. ಎಲ್ಲ ಜೀವಿಗಳಲ್ಲೂ ನೀವು ಹಿತವನ್ನ ಬಯಸಿ, ಅವರಿಗೂ ಬದುಕಲಿಕ್ಕೆ ಬಿಡಿ, ನೀವು ಬದುಕಿ. ಇನ್ನೂ ಹೋಗಬೇಕಾದ್ರೆ ನಿಮಗ್ ಕಷ್ಟ ಆದರೂ ಚಿಂತೆ ಇಲ್ಲ, ಅವುಗಳಿಗೆ ಬದುಕಲಿಕ್ಕೆ ಬಿಡಿ. ಅರ್ಥಾತ್ ಇನ್ನೊಬ್ಬರಿಗೆ ಬದುಕಲಿಕ್ಕೆ ಬಿಡಿ. ನೀವು ಸ್ವಲ್ಪ ಕಷ್ಟ ಆದ್ರೆ ಸಹಿಸ್ಕೊಳ್ಳಿ ಅಂತ ಹೇಳ್ತೇವೆ ನಮ್ಮ ಧರ್ಮ. ಇಂತಹ ಒಂದು ಈ ಎರಡನೇ ಶ್ಲೋಕ ಯಾಕೆ ಹೇಳ್ದ ಪರಮಾತ್ಮ ಅಂದ್ರೆ, ಬರೀ ಆ ಅಚಿಂತ್ಯಳಾದ ನಿರ್ವಿಕಾರಳಾದ ಬುದ್ಧಿಗೆ ಸಿಲುಕದ ಅಂತಹ ಲಕ್ಷ್ಮೀ ದೇವಿ ಉಪಾಸನೆಯನ್ನ ಮಾಡುವವರು ನನ್ನನ್ನೇ ಹೊಂದುತ್ತಾರೆ ಅಂತ ಹೇಳ್ಬೋದಿತ್ತು. ಬರೀ ಅವಳ ಉಪಾಸನೆಯನ್ನ ಮಾಡುವವರು ಪರಮಾತ್ಮನ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಹೀಗಿರ್ಬೇಕು. ಎಲ್ಲಾ ಇಂದ್ರಿಯಗಳ ಒಂದು ನಿಯಮನ ಶಕ್ತಿ ಇರಬೇಕು, ಹಿಡಿತದಲ್ಲಿ ಎಲ್ಲ ಇಂದ್ರಿಯಗಳು ಇರಬೇಕು. ಸರ್ವತ್ರ ವ್ಯಾಪ್ತನಾದ ಪರಮಾತ್ಮನ ರೂಪಗಳು ಒಂದೇ, ಎಲ್ಲವೂ ಪರಿಪೂರ್ಣ ಎನ್ನುವಂತಹ ಏಕೋಭಾವನೆ ಇರಬೇಕು. ಎಲ್ಲಾ ಭೂತಗಳಲ್ಲೂ ಹಿತವನ್ನ ಕಾಣಬೇಕು. ಅಂಥವನು ಮಾತ್ರ ಮಾಮೇವ ತೇ ಪ್ರಾಪ್ನುವಂತಿ, ಅಂಥವರೇನೆ ನನ್ನನ್ನ ಹೊಂದುತ್ತಾರೆ. ಲಕ್ಷ್ಮೀದೇವಿಯನ್ನ ಮಾಡಿದವರು ಹೊಂದುತ್ತಾರೆ. ಬರೀ ಲಕ್ಷ್ಮೀದೇವಿಯನ್ನು ಪೂಜೆ ಮಾಡಿಬಿಡೋಣ, ಆಹಾ, ಈ ರೀತಿ ಎಲ್ಲ ಕ್ವಾಲಿಟೀಸು ಇರಬೇಕು. ಬರೀ ಲಕ್ಷ್ಮೀದೇವಿಯನ್ನ ಪೂಜೆ ಮಾಡಿದ್ರೆ ಸರ್ವಥಾ ಸಿಗೋದಿಲ್ಲ ಲಕ್ಷ್ಮೀದೇವಿ. ಇಂತಹ ಮಹಾ ಶ್ರುತಿ ಸ್ಮೃತಿಗಳು ನಿನ್ನನ್ನು ಬಗೆ ಬಗೆಯಿಂದಲೀ ಸ್ತುತಿಸೂತಲಿರುತಿಹವು. ಮತಿಹೀನನಾದ ನಾನು ಸ್ತುತಿಸಲರಿಯೇ ಭೋಕ್ತ ವಿಶ್ವಂಭರಿಯೇ ಭವಾಬ್ಧಿಕರಿಯೇ. ನೋಡಿ, ಭವಾಬ್ಧಿಕರಿ, ಈ ಭವಾಬ್ಧಿಯಲ್ಲಿ ಬಿದ್ದಂತಹ ಜನರನ್ನ ಎತ್ತುಕೊಂಡು ಹೋಗುವಂತಹ ಕರಿ. ಮಧ್ಯದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೇವೆ. ಲಕ್ಷ್ಮೀದೇವಿಯ ಸ್ಮರಣೆಯಿಂದಾಗಿ ನಮ್ಮನ್ನ ಪಾರು ಮಾಡಿಸ್ತಾಳಂತೆ. ಕರಿ ಅಂತಂದ್ರೆ ಆನೆ ಅಂತ ಅರ್ಥ. ಎಳೆದುಕೊಂಡು ಹೋಗ್ತಾಳೆ ನಮ್ಮನ್ನ. ಭವಾಬ್ಧಿಕರಿಯೇ ವಿತತ ಮಹಿಮನ ವಕ್ಷ ಸ್ಥಳದಲ್ಲಿ ಸತತ ವಾಸಿಪ ಭಾಗ್ಯವಂತಳೆ. ಎಷ್ಟು ಅದ್ಭುತ ನೋಡಿ. ವಿತತ ಸತತ, ವಿತತ ಮಹಿಮನ ವಕ್ಷ ಸ್ಥಳದಲ್ಲಿ ಸತತ ವಾಸಿಪ ಭಾಗ್ಯವಂತಳೆ. ಚತುರ ವದನನ ಮಾತೆ ದೇವತ ತತಿನುತ್ತಳೆ ಮೃಗ ಶ್ರಾವನೇತ್ರಳೆ. ಕಾಯೇ ಶ್ರೀ ಕಮಲಾಲಯೇ ಕಲ್ಲೂರ ನಿಲಯೇ. ಕಾಯೇ ಶ್ರೀ ಕಮಲಾಲಯೇ ಕಲ್ಲೂರ ನಿಲಯೇ. ಶ್ರೀ ಭೂ ದುರ್ಗಾ ರೂಪಿಣಿ ಅಂಭ್ರಣಿ ಭಾಸ್ಕರ ತೇಜೋ ಕಮಲಧಾರಿಣಿ. ಭಾಭಾಶಿಖಾಲಂಕಾರೆ ಸೌಭಾಗ್ಯ ನಿಧಿಯೇ ದೇವಿ ದುರ್ಜನ ಹಾರಿಣಿ. ಕೋಕಿಲವಾಣಿ ನಾಭಿಜನ್ಮಗೆ ಬೋಧವಿತ್ತ ಪ್ರಭಾವಿ ಶ್ರೀ ಹಯವದನ ವ್ಯಾಸನ. ಶೋಭಿಸುವ ಮೂರ್ತಿಯನು ಮನದಿ ವಿಭಾಷಿಸೈಷಾಣಾಶ್ಮ ಬಿಂಬಿತೆ. ಆ ಪರಮಾತ್ಮನ ಒಂದು ರೂಪವನ್ನ ನಮ್ಮ ಮನಸ್ಸಿನಲ್ಲಿ ಶೋಭಿಸುವ ಹಾಗೆ ಮಾಡಮ್ಮ ಅಂತ ಅವಳಿಗೆ ಬೇಡಿಕೊಳ್ಳೋದು. ನಾಭಿಜನ್ಮಗೆ ಬೋಧವಿತ್ತ. ನೋಡಿ, ನಾಭಿಜನ್ಮಗೆ ಬೋಧವಿತ್ತ, ಬ್ರಹ್ಮನಿಗೆ ಬೋಧವಿತ್ತ, ವೇದಗಳನ್ನ ಉಪದೇಶ ಮಾಡಿರುವಂತವನು. ಪ್ರಭಾವಿ ಶ್ರೀ ಹಯವದನ ವ್ಯಾಸನ. ಶೋಭಿಸುವ ಮೂರ್ತಿಯನು ಮನದಿ ವಿಭಾಷಿಸೈಷಾಣಾಶ್ಮ ಬಿಂಬಿತೆ.
ಕಲ್ಲೂರ ಲಕ್ಷ್ಮಿ, ಹ್ಮ್. ಚಾಣಾಶ್ವ ಬಿಂಬಿತೆ, ಆ ಸಾಣೆ ಕಲ್ಲಿನಲ್ಲಿ ಒಡಮೂಡಿದಂತಹ ಲಕ್ಷ್ಮೀದೇವಿಯೇ ಇಂತಹ ಪರಮಾತ್ಮನ ನನಗೆ ತೋರಿಸು. ವಿತತ ಮಹಿಮನ ವಕ್ಷಸ್ಥಳದಲ್ಲಿ ಸತತ ವಾಸಿಪ ಭಾಗ್ಯವಂತಳೆ. ನೋಡಿ, ಪರಮಾತ್ಮನ ಒಂದು ಮಹಿಮೆ ಅಪಾರ. ಅಂತಹ ಅಪಾರ ಮಹಿಮಾ ಉಳ್ಳಂತಹ ಆ ಪರಮಾತ್ಮನ ವಕ್ಷಸ್ಥಳದಲ್ಲಿ ಸತತವಾಗಿ ವಾಸಿಸ್ತಾ ಇದ್ದೀಯ ನೀನು. ಎಂತಹ ಭಾಗ್ಯವಂತಳು. ಸಾಮಾನ್ಯಳಲ್ಲ ಲಕ್ಷ್ಮೀದೇವಿ, ಆದರೆ ಪರಮಾತ್ಮನ ಅಧೀನಳು, ಇಷ್ಟೇ. ಆಚಾರ್ಯ, ಅರ್ಥ ಬರ್ಕೊಳ್ಳಿ. ಹೇಳಿ. ಅಂಬ್ರಿಣಿ ಅಂದ್ರೆ ಅಂಬ್ರಿಣೀಯ ಅಂತ. ಹಾ, ಅಂಬ್ರಿಣಿ ಅಂದ್ರೆ ಯಾವ ಜೋಡಿ ತರ? ಜೋಡಿ ಅಂತೇನು, ಅದೊಂದು ಲಕ್ಷ್ಮಿ ಹೆಸರು ಅಷ್ಟೇ. ಅದೇ ಹೆಸರು. ಆ ಲಕ್ಷ್ಮೀ ಪತಿಗೆ ಯಾವ ಹೆಸರು ಅಂಬ್ರಿಣಿ ಜೊತೆ? ವೇದವ್ಯಾಸ ದೇವರು. ಅದೇ, ಅದು ಡೌಟ್ ನಂಗಿತ್ತು. ಎಲ್ಲೋ ಓದಿದ್ದೆ ನಾನು. ವೇದವ್ಯಾಸ, ರೈಟ್. ಅಂಬ್ರಣಿ ವೇದವ್ಯಾಸ, ಹಾಗೆ ಜೋಡಿ ಕೇಳ್ತಿದ್ದೀರಾ? ಹಾಗೆ ನಾನು ಜೋಡಿ ಕೇಳಿದ್ ನಾನು. ಸರಿ ಸರಿ, ಲಕ್ಷ್ಮೀ ನಾರಾಯಣ ಇದ್ದ ಹಾಗೆ. ಸರಿ, ಹಾಗೆ ನಾನು ಓದಿದ್ದೆ ಇದು ಎಲ್ಲೋ, ಬಟ್ ಯಾಕೋ ಡೌಟ್ ಬಂತು, ಅದಕ್ಕೆ ಕೇಳ್ದೆ. ಸರಿ ಸರಿ ಸರಿ, ಅರ್ಥ ಬರ್ಕೊಳ್ಳಿ. ಇಂದ್ರಿಯ ಗ್ರಾಮಂ, ಇಂದ್ರಿಯ ಸಮೂಹಗಳನ್ನ, ಇಂದ್ರಿಯ ಗ್ರಾಮಂ ಇಂದ್ರಿಯ ಸಮೂಹಗಳನ್ನ ಸನ್ನಿಯಮ್ಯ ಹಿಡಿತದಲ್ಲಿಟ್ಟುಕೊಂಡು ಸರ್ವತ್ರ ಎಲ್ಲೆಡೆ ಇರುವ ಪರಮಾತ್ಮನ ರೂಪಗಳಲ್ಲಿ, ಸರ್ವತ್ರ ಎಲ್ಲೆಡೆ ಇರುವ ಪರಮಾತ್ಮನ ರೂಪಗಳಲ್ಲಿ ಸಮಬುದ್ಧಯ ಏಕತೆಯನ್ನು ಚಿಂತಿಸುತ್ತಾ, ಸಮಬುದ್ಧಯ ಏಕತೆಯನ್ನು ಚಿಂತಿಸುತ್ತಾ ಸರ್ವಭೂತಹಿತೇರತಾಃ ಎಲ್ಲ ಜೀವಿಗಳ ಹಿತ ಸಾಧನೆಯಲ್ಲಿ ತೊಡಗಿ ಎಲ್ಲ ಜೀವಿಗಳ ಹಿತ ಸಾಧನೆಯಲ್ಲಿ ತೊಡಗಿ ತೇ ಯಾರು ಲಕ್ಷ್ಮಿಯನ್ನ ಉಪಾಸಿಸುವರೋ ಅವರು, ತೇ ಯಾರು ಲಕ್ಷ್ಮಿಯನ್ನ ಉಪಾಸಿಸುವರೋ ಅವರು, ಬರೀ ಲಕ್ಷ್ಮಿಯನ್ನ ಚಿಂತನೆ ಮಾಡಿಬಿಟ್ರೆ ಸಾಲೋದಿಲ್ಲ. ಈ ರೀತಿಯಾಗಿ ಇದ್ದುಕೊಂಡು ಸರ್ವತ್ರ ವ್ಯಾಪ್ತನಾದ ಪರಮಾತ್ಮನ ರೂಪಗಳು ಒಂದೇ ಎಂಬುವಂತಹ ಈ ಒಂದು ಚಿಂತನೆಯಿಂದ, ಮನೋಭಾವನೆಯಿಂದ ಯಾರು ಲಕ್ಷ್ಮಿಯನ್ನು ಉಪಾಸನೆ ಮಾಡ್ತಾರೋ ತೇ ಅವರು ಮಾಮೇವ ಪ್ರಾಪ್ನುವಂತಿ, ನನ್ನನ್ನೇ ಹೊಂದುವರು. ಮಾಮೇವ ಪ್ರಾಪ್ನುವಂತಿ, ನನ್ನನ್ನೇ ಹೊಂದುವರು. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಇವತ್ತಿಗೆ ಪಾಠ ಸಾಕು. ಇಲ್ಲಿ ಪಾಠ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾತ್.